ನಮಸ್ಕಾರ ಸ್ನೇಹಿತರ, ಭರ್ಜರಿ ಗುಡ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ. ಮೊದಲನೇದಾಗಿ ಯಾಕಪ್ಪ ಅಂದ್ರೆ ಅರ್ಜಿ ಅಂತೂ ಸ್ಟಾರ್ಟ್ ಆಗಿದೆ. ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಅರ್ಜಿಯನ್ನ ಕೂಡ ಹಾಕ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿಲ್ಲ ಅಂತ ಕೂಡ ವಿಷಯ ಕೇಳಿ ಬರ್ತಾ ಇದೆ. ತಲೆ ಕೆಡಿಸ್ಕೊಳ್ಬೇಡಿ, ಕೆಲವೇ ದಿನಗಳಲ್ಲಿ ಅಲ್ಲಿ ಕೂಡ ಪ್ರಾರಂಭವಾಗುತ್ತೆ. ಒಟ್ಟಾರೆಯಾಗಿ ಹಂತ ಹಂತದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಸೊ ಮುಖ್ಯವಾಗಿ ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ತಿಳಿಸ್ಕೊಟ್ಟಿದೆ ನಿಮಗೆ. ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅಪ್ಲಿಕೇಶನ್ ಆಗೋಕ್ಕಿಂತನೂ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಕೊಟ್ರೆ ಬೆಟರ್. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಲೈವ್ ಅಪ್ಡೇಟ್ ಅನ್ನ ಅಲ್ಲಿ ನೀವು ಪಡ್ಕೊಳ್ಬಹುದು. ಅಲ್ಲಿ ಯಾರಾದ್ರೂ ನಿಮ್ಗೆ ಪರಿಚಯದವರಿದ್ರೆ ಮತ್ ಬೆಸ್ಟ್ ಆಪ್ಷನ್ ಅದು. ಅಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸಿ, ಯಾಕಂದ್ರೆ ಅಲ್ಲಿ ಫ್ರೀ ಆಫ್ ಕಾಸ್ಟ್, ಫ್ರೀ ಆಗಿ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಾರೆ ಮತ್ತು ಕ್ಲಿಯರ್ ಆಗಿ ಅದ್ರ ಬಗ್ಗೆ ಮಾಹಿತಿನ ಒದಗಿಸ್ಕೊಡ್ತಾರೆ. ಈಗ ನಾವು ಹೇಳ್ತೀವಿ ಅಷ್ಟೇ, ಆದ್ರೆ ಅರ್ಜಿಯನ್ನ ಹಾಕಿ ಕೊಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ನೀವು ಅಲ್ಲಿ ಹೋದ್ರೆ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಇನ್ನು ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಈ ಬಾರಿ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶ ಅವರೇ ಖುದ್ದಾಗಿ ತೆಗೆದುಕೊಳ್ಬೇಕು. ಹೇಗಾಗಿದೆ ಅಂದ್ರೆ, ಈಗ ಸರ್ಕಾರದಿಂದ ಪರ್ಮಿಷನ್ ಅವರಂತರೂ ತೆಗೆದುಕೊಳ್ಬೇಕು. ಇನ್ನು ನೀವು ಹೆಚ್ಚಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರೆ ಫ್ರೀ ಆಗಿ ಅರ್ಜಿ ಸಲ್ಲಿಸ್ಕೊಡ್ತಾರೆ. ಹೆಚ್ಚಿನ ಮಾಹಿತಿ ಕೂಡ ನೀವು ಪಡ್ಕೊಳ್ಬಹುದು. ಹೀಗಾಗಿ ಗ್ರಾಮ ಒನ್, ಕರ್ನಾಟಕ ಒಂದವರು ಏನ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ನಮಗೆ ದುಡ್ಡು ಕೊಟ್ಟು ಅರ್ಜಿಯನ್ನ ಸಲ್ಲಿಸೋ ಮಹಿಳೆಯರಿಗ ಕಡಿಮೆ. ಯಾಕಂದ್ರೆ ಫ್ರೀ ಆಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅಂತ ಬಳಿಕ ಹೆಚ್ಚಾನೆಚ್ಚು ಮಹಿಳೆಯರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಕೊಡ್ತಿದ್ದಾರೆ. ಅದಕ್ಕಾಗಿ ಗ್ರಾಮ ಒನ್, ಕರ್ನಾಟಕ ಒನ್ ಗಳಿಗೆ ಬಂದು ಅರ್ಜಿ ಸಲ್ಲಿಸೋದು ಬಹುತೇಕ ಡೌಟ್. ಹೀಗಾಗಿ ಪರ್ಮಿಷನ್ ಅನ್ನ ಸುಮ್ನೆ ಯಾಕೆ ತೆಗೆದುಕೊಳ್ಳೋಣ, ಎಲ್ಲರೂ ಕೂಡ ಅಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸಲಿ ಅಂತ ಅವರು ಕೂಡ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ ಕೆಲವೊಂದಿಷ್ಟು ಕಡೆ ತೆಗೆದುಕೊಂಡಿರಬಹುದು. ನೀವು ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ನಿಮ್ಮ ತಾಲೂಕಿನಲ್ಲಿ ಇರತಕ್ಕಂತಹ ಸರ್ಕಾರಿ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ರೆ ಅಲ್ಲಿ ನಿಮಗೆ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಿನಲ್ಲಿ ಅವ್ರು ಪರ್ಮಿಷನ್ ತೆಗೆದುಕೊಂಡಿದಾರಾ ಇಲ್ವಾ ಅಂತ ನಾವ್ ಹೇಳಿಕ್ ಸಾಧ್ಯ ಇಲ್ಲ. ಸೊ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂತೂ ಇದ್ದೇ ಇರತ್ತೆ. ಫೈನಲಿ ನೀವು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತಲೂ ಮೇನ್ ಹೆಡ್ ಈ ಗೃಹಲಕ್ಷ್ಮಿ ಯೋಜನೆಯನ್ನೇ ನಡೆಸ್ತಕ್ಕಂತಹ ಇಲಾಖೆಗೆ ಹೋದ್ರೆ ಬೆಟರ್ ಅಲ್ವಾ. ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಸಂಪೂರ್ಣವಾಗಿ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಕ್ಕಂತಹ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಇಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದ್ದೆ ಆದ್ರೆ ಬೆಟರ್ ಆಪ್ಷನ್. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸ್ ಗಳು ಕೊಡ್ತಾರೆ. ಈಗ ಮೊದಲನೇದಾಗಿ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು, ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸ್ತಾ ಇದ್ರಿ. ಇದರ ಜೊತೆಗೆ ಈ 4 ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಆಗಿರ್ಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರ್ಲಿ, ರೇಷನ್ ಕಾರ್ಡ್ ಆಗಿರ್ಲಿ ಲಿಂಕ್ ಇರಬೇಕು. ಮತ್ತು ಬರೀ ನಿಮ್ಮ ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋದ್ರೆ ಅಷ್ಟೇ ಅಲ್ಲ, ಅದು ಆಕ್ಟಿವ್ ಇರಬೇಕು. ಅದರಲ್ಲಿ ರಿಚಾರ್ಜ್ ಮಾಡಿಸಿರಬೇಕು. ರಿಚಾರ್ಜ್ ಮಾಡಿಸದೆ ಹೋದ್ರೆ ಅದಕ್ಕೆ OTP ಬರೋದಿಲ್ಲ. ಸೊ ಹೀಗಾಗಿ ಅರ್ಜಿ ಸಬ್ಮಿಟ್ ಆಗೋದಿಲ್ಲ. ಮುಖ್ಯವಾಗಿ ಮುಖ್ಯಸ್ಥೇನೆ ಆ ಒಂದು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋದ್ರೆ ಬೆಟರು. ನಿಮ್ಮ ಕುಟುಂಬಸ್ಥರನ್ನ ಕಳಿಸೋಕ್ಕಿಂತನೂ ನೀವೇ ಮುಂದ್ಗಡೆ ಹೋದ್ರೆ ಬೆಟರ್ ಆಪ್ಷನ್ ಇದು, ಮತ್ತೇನಿಲ್ಲ. ಇದರ ಜೊತೆಗೇನೆ ಕಾಸ್ಟ್ ಇನ್ಕಮ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೇಳುವಂತಹ ಸಾಧ್ಯತೆ. ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ವೋಟರ್ ID ಕೇಳುವಂತಹ ಸಾಧ್ಯತೆ. ಇನ್ನು ನಿಮ್ಮ ಮನೆಯ ಕುಟುಂಬಸ್ಥರ ಆಧಾರ್ ಕಾರ್ಡ್ಗಳು, ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಹೆಸರುಗಳ ಆಧಾರ್ ಕಾರ್ಡ್ ಗಳನ್ನ ಕೇಳುವಂತಹ ಸಾಧ್ಯತೆ. ಆದ್ರೆ ಇದು ಡೌಟ್, ಆಪ್ಷನಲ್ ಅಂತ ತಿಳ್ಕೊಳ್ಬಹುದು. ಇನ್ನು ಇಂಪಾರ್ಟೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲಿ ಯಾವ್ದಪ್ಪ ಅಂದ್ರೆ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ ಕೇಳುವಂತಹ ಸಾಧ್ಯತೆ ಇದೆ. ಯಾಕೆ ಇದ್ರ ಬಗ್ಗೆ ನಾನು ಇಂಪಾರ್ಟೆಂಟ್ ಅಂತ ಹೇಳಿದ್ನಿ ಅಂದ್ರೆ, ಇದನ್ನ ಯಾಕೆ ಕೇಳ್ತಾರೆ ಅಂತ ನಾನು ಒಂದ್ ಸ್ವಲ್ಪ ನಿಮಗೆ ಲೈನ್ ಆಗಿ ಬಿಡಿಸ್ತೀನಿ. ಯಾಕೆ ಅಂದ್ರೆ ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಗಳನ್ನ ಹೊಂದಿರತಕ್ಕಂತಹ ಕುಟುಂಬಗಳು ಬಹಳಷ್ಟು ಇದ್ದಾವೆ. ರಾಜ್ಯದಲ್ಲಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಳಿರುವಂತಹ ಕಾರಣಗಳಲ್ಲಿ ಇದು ಕೂಡ ಒಂದು. ಇದರ ಜೊತೆಗೆ ಮೃತಪಟ್ಟವರ ಹೆಸರುಗಳು ಸರ್ಕಾರಕ್ಕೆ ಸರಿಯಾಗಿ ತಿಳಿತಾ ಇಲ್ಲ. ಸೊ ಹೀಗಾಗಿ ನೂರಾರು ಕೋಟಿ ಗಟ್ಟಲೆ ಮೃತಪಟ್ಟವರ ಹೆಸರಿನಿಗೆ ಮೃತಪಟ್ಟಿದ್ದರೂ ಸಹಿತ ಅವರ ಅಕೌಂಟ್ ಗಳಿಗೆ ದುಡ್ಡು ಜಮಾ ಮಾಡಿದ್ದು, ಒಂದೇ ಮನೆಯಲ್ಲಿ 2 ರಿಂದ 3 ರೇಷನ್ ಕಾರ್ಡ್ ಗಳನ್ನ ಇದ್ದಂತಹ ಅಕೌಂಟ್ ಗಳಿಗೆ ದುಡ್ಡು ಜಮಾ ಮಾಡಿದ್ದು, ಇದರಿಂದ ಸರ್ಕಾರ ಬಹಳಷ್ಟು ಲಾಸ್ಗೆ ಬಂದಿದೆ. ಇದಕ್ಕಾಗಿ ವೆರಿಫಿಕೇಶನ್ ಜೊತೆಗೆ ಅರ್ಜಿಯನ್ನ ಎಂಟ್ರಿ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನೀವು ಅರ್ಜಿಯನ್ನ ಸಲ್ಲಿಸಲೇಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳೇಬೇಕು. ಈಗ 2 ರೇಷನ್ ಕಾರ್ಡ್ ಮನೆಯಲ್ಲಿ ಇದ್ದಾವಂತ ಅನ್ಕೊಳ್ಳಿ. ಅಣ್ಣಂದ್ ಬೇರೆ, ತಮ್ಮಂದ್ ಬೇರೆ, ಇನ್ನು ಹಿರಿಯರ್ದು ಬೇರೆ. ಟೋಟಲ್ 3 ರೇಷನ್ ಕಾರ್ಡ್ ಇದಾವೆ. ಸೊ ಆ 3 ರೇಷನ್ ಕಾರ್ಡ್ ನಲ್ಲಿ ಹಿರಿಯರ್ದು ಹಳೆಯ ರೇಷನ್ ಕಾರ್ಡು, ಆ ರೇಷನ್ ಕಾರ್ಡು ಮತ್ತು ನೀವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿದ್ರಿ, ಎಲ್ಲರೂ ಕೂಡ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಹುದಲ್ಲ.
ಮತ್ತೆ ಹಿರಿಯ ಸೊಸೆಯದ ರೇಷನ್ ಕಾರ್ಡ್ ಬೇರೆ, ಇನ್ನು ಸಣ್ಣ ಮಗಂದ ರೇಷನ್ ಕಾರ್ಡ್ ಬೇರೆ. ಈ ರೀತಿ ನೀವು ಮಾಡಿಸಿದಾಗ, ಒಂದೇ ಮನೆಯಲ್ಲಿ ವಾಸವಾಗಿದ್ದಾಗ ಸರ್ಕಾರ ಏನ್ ಹೇಳುತ್ತೆ, ನಾವು 2,000 ಜಮಾ ಮಾಡೋದ್ರಲ್ಲಿ ನಿಮಗೆ 6,000 ಜಮಾ ಮಾಡಬೇಕಾಗತ್ತೆ. ಸುಮಾರು 30 ಕಂತುಗಳನ್ನ ನಾವು ಕೊಟ್ಟಿದೀವಿ. ನಿಮಗೆ ಎಷ್ಟು ಜಮಾ ಆಗಿದಾವೋ ಬಿಟ್ಟಿದಾವೋ ಅದು ಹಿಂದಿದ್ದು. ಒಟ್ಟಾರೆಯಾಗಿ ನಾವು 30 ಕಂತುಗಳನ್ನ ಕೊಟ್ಟಿದೀವಿ. ಒಂದು ರೇಷನ್ ಕಾರ್ಡ್ಗೆ 60,000ದಂತೆ ನಾವು ದುಡ್ಡನ್ನ ಜಮಾ ಮಾಡಿದೀವಿ. ಟೋಟಲ್ ಒಂದು ರೇಷನ್ ಕಾರ್ಡ್ಗೆ 60,000ದಂತೆ 3 ರೇಷನ್ ಕಾರ್ಡ್ಗಳಿಗೆ 1,80,000 ರೂಪಾಯಿ ಆಯ್ತು. ಸರ್ಕಾರಕ್ಕೆ ಎಷ್ಟು ಲಾಸ್ ಆಯ್ತು ಇಲ್ಲಿ? ಒಂದ್ ರೇಷನ್ ಕಾರ್ಡ್ ಇದ್ರೆ 60,000 ಮಾತ್ರ ಕರೆಕ್ಟ್ ಆಗಿ ಕ್ಲಿಯರ್ ಆಗ್ಬಿಡ್ತಾ ಇತ್ತು. 1,20,000 ಎಕ್ಸ್ಟ್ರಾ ದುಡ್ಡನ್ನ ಸರ್ಕಾರ ಆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಜಮಾ ಮಾಡಿಬಿಟ್ಟಿದೆ. ಇದು ಕೇವಲ ಒಂದು ಕುಟುಂಬದ ಕತೆ. ಇಂತಹ ಕುಟುಂಬಗಳು ಲಕ್ಷಗಟ್ಟಲೆ ರಾಜ್ಯದಲ್ಲಿ ಇದ್ದಾವೆ. ಹೀಗಾಗಿ ಸರ್ಕಾರಕ್ಕೆ ನೂರಾರು ಕೋಟಿ ಲಾಸ್ ಈಗಾಗಲೇ ಆಲ್ರೆಡಿ ಆಗಿದೆ. ಆ ಲಾಸ್ ಅನ್ನ ಕವರ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಮತ್ತು ಮೃತಪಟ್ಟವರ ಅಕೌಂಟ್ ಗಳಿಗೆ ದುಡ್ಡು ಜಮಾ ಮಾಡಿತ್ತಲ್ವಾ, ಅದನ್ನ ರೀಫಂಡ್ ಅಂತೂ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಹೀಗಾಗಿ ರೀ ಅಪ್ಲಿಕೇಶನ್ ಒಂದೇ ದಾರಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿ ಅರ್ಜಿಯನ್ನ ನೀವು ಸಲ್ಲಿಸಲೇಬೇಕಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಖಾತೆಗಳಿಗಂತೂ ಜಮಾ ಈಗ ಅಪ್ರೂವಲ್ ಕೊಟ್ಟದವರೆಗೆ ಜಮಾ ಮಾಡ್ತಿದ್ದಾರೆ. ಯಾರ ಅರ್ಜಿ ಸಲ್ಲಿಸ್ತಾ ಇದ್ರಿ, ನೀವು ಬೇಗ ಬೇಗ ಸಲ್ಲಿಸಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಕೊಟ್ರೆ ಬೆಟರು. ಆದಷ್ಟು ಅರ್ಜಿಯನ್ನ ಸಲ್ಲಿಸ್ತಾ ಇದ್ರಿ, ಇನ್ನು ಜಮಾ ಆಗ್ತಾ ಇಲ್ಲ, ನಮ್ಮ ಅಕೌಂಟ್ಗಳಿಗೆ ಬರ್ತಾ ಇಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಳೇಬೇಕು. ಜಮಾ ಆಗದೇ ಇರುವಂತಹ ಮಹಿಳೆಯರು ಈ ಕೆಲಸ ಮಾಡೋದು ಕಡ್ಡಾಯ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಈ ತೊಂದರೆ ಕಾಣಿಸಬಹುದು ಹೆಚ್ಚಾನೆಚ್ಚು. ಯಾಕೆಂದ್ರೆ ನೀವೇನ್ ಮಾಡ್ತೀರಿ, ಬರೀ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ತೀರಾ ಅಷ್ಟೇ. ಇದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳಿರ್ತಕ್ಕಂತಹ ಅಪ್ಡೇಟು. ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಖಾತೆಯನ್ನ ತೆಗಿತಾರೆ, ಆದ್ರೆ ಆ ಅಕೌಂಟ್ ಅನ್ನ ಆಕ್ಟಿವ್ ಇಟ್ಕೊಳ್ಳೋದಿಲ್ಲ. ಅಂದ್ರೆ ಬರೀ ಈಗ ಅಕೌಂಟ್ ಅನ್ನ ನಾವು ಒಂದು ಬ್ಯಾಂಕ್ ನಲ್ಲಿ ಓಪನ್ ಮಾಡಿದೀವಿ ಅಂತ ಬಳಿಕ ಅಲ್ಲಿ ದುಡ್ಡನ್ನ ಡೆಬಿಟ್ ಮಾಡೋದು, ಕ್ರೆಡಿಟ್ ಮಾಡೋದು ಈ ರೀತಿ ಇರಬೇಕು. ಅಕೌಂಟ್ ನಲ್ಲಿ ದುಡ್ಡು ಹಾಕೋದು, ತೆಗೆಯೋದು, ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಆಗ ಮಾತ್ರ ಆ ಅಕೌಂಟ್ ಆಕ್ಟಿವ್ ಇರುತ್ತೆ. ಇದನ್ನ ಯಾರೋ ಯೂಸ್ ಮಾಡ್ಕೊಳ್ತಾ ಇದಾರಪ್ಪ ಅಂತ ಹೇಳಿಕ್ ಸಾಧ್ಯ. ಈಗ ಮತ್ತೆ ಅರ್ಜಿ ಸಲ್ಲಿಸುವಾಗ ಸ್ಟೇಟ್ಮೆಂಟ್ ಕೂಡ ಕೇಳ್ತಿದ್ದಾರೆ. ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಮೊಬೈಲ್ ಇರೋದಿಲ್ಲ, ಮುಖ್ಯವಾಗಿ ಆಂಡ್ರಾಯ್ಡ್ ಇದ್ರೂ ಸಹಿತ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಂತ ಹೇಳ್ಬಿಟ್ಟು ಅದರ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡಿಸೋದಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸಿದ್ರು ಸಹಿತ ನಿಮ್ಮ ಅಕೌಂಟ್ ತೊಂದರೆ ಇಲ್ಲ, ಅದು ಆಕ್ಟಿವ್ ಇರುತ್ತೆ. ನೀವು ಆನ್ಲೈನ್ ಮಾಡೋದಿಲ್ಲ ಬಿಟ್ರೆ ಬ್ಯಾಂಕ್ ಗಳಿಗೆ ಹೋಗಿ ಆಫ್ಲೈನ್ ನಲ್ಲಿ ಕೂಡ ದುಡ್ಡು ಹಾಕೋದು, ತೆಗೆಯೋದು ಈ ರೀತಿ ಮಾಡೋದಿಲ್ಲ. ಹೆಚ್ಚಾನೆಚ್ಚು ನಿಮ್ಮ ಗಂಡಂದಿರು ಅಥವಾ ಹಿರಿಯರು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು, ಪುರುಷರು ಯಾರಾದ್ರೂ ವ್ಯವಹಾರವನ್ನ ಮಾಡ್ತಿರ್ತಾರೆ. ಸೊ ಹೀಗಾಗಿ ನಿಮ್ಮ ಅಕೌಂಟ್ ನ ಬಗ್ಗೆ ಹೆಚ್ಚಾಗಿ ನೀವು ಚಿಂತೆ ಮಾಡಿರೋದಿಲ್ಲ. ಆದ್ರೆ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಇಲ್ಲದೆ ಇರುವಂತದ್ದು. ಸೊ ಹಾಗಾಗಿ ನಿಮ್ಮ ಅಕೌಂಟ್ ಆಕ್ಟಿವ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ನಿಮಗೆ ಈ ದುಡ್ಡು ಬೇಕಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಚಾಲ್ತಿಯಲ್ಲಿ ಇರ್ಲಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಅದನ್ನ ಹೊರತುಪಡಿಸಿ KYC ಆಗಿರ್ಲಿಲ್ಲ ಅಂದ್ರೆ ಅದನ್ನ ಅಪ್ಡೇಟ್ ಮಾಡಿಸಿ. ರೇಷನ್ ಕಾರ್ಡ್ ಈ KYC ಆಗಿಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರದ ಆಗಿಲ್ಲ, ಅವ್ರದ್ದು ಕೂಡ ಈ KYC ಮಾಡಿಸ್ಕೊಳ್ಳಿ. ನಿಮ್ಮ ಮೊಬೈಲ್ಗೆ ರಿಚಾರ್ಜ್ ಮಾಡಿಲ್ಲ, ಅದನ್ನ ರಿಚಾರ್ಜ್ ಮಾಡ್ಕೊಳ್ಳಿ. OTP ಬರ್ತಾ ಇರತ್ತೆ, ಅದು ಇಂಪಾರ್ಟೆಂಟ್ ಕೂಡ. ಇವು ಎಲ್ಲ ಸಾಮಾನ್ಯವಾದಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ನೀವು ಗಮನದಲ್ಲಿ ಇರಿಸ್ಕೊಳ್ಬೇಕು. ಆಗ ಮಾತ್ರ ಕ್ಲಾರಿಟಿ ಸಿಗ್ಲಿಕ್ಕೆ ಸಾಧ್ಯ. ಸೊ ಇನ್ನು ಇದನ್ನ ಹೊರತು ಏನೇ ಪ್ರಶ್ನೆಗಳಿದ್ರು ಮತ್ತೆ ಏನೇ ಪ್ರಾಬ್ಲಮ್ಸ್ ಗಳಿದ್ರು ನನಗೆ ಕಮೆಂಟ್ ಮಾಡಬಹುದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿದ್ರೆ ಅಂತೂ ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಏನೇ ಸಮಸ್ಯೆಗಳಿದ್ರೆ ಅಲ್ಲಿ ನಾನು ರಿಪ್ಲೈ ಮಾಡಿ ನಿಮಗೆ ಬಗೆಹರಿಸ್ಕೊಡ್ತೀನಿ. ಓಕೆ, ಸೊ ಈ ವಿಷಯವನ್ನ ಆದಷ್ಟು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಆದ್ರೆ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ. ಇದೀಗ ತಾನೇ ಪ್ರಾರಂಭವಾಗಿದೆ. ಕೆಲವೊಂದಿಷ್ಟು ದಿನಗಳ ನಂತರವೂ ಕೂಡ ಅಕೌಂಟ್ಗೆ ದುಡ್ಡು ಬರಬಹುದು. ಹಾಗಾಗಿ ಇವತ್ತೇ ಬರ್ಬೇಕಂತ ವರಿ ಮಾಡ್ಕೊಳ್ಬೇಡಿ. ಕೇವಲ ಒಂದು ಕಂತು ಬಿಡುಗಡೆ ಆದ್ರೆ ಸುಮಾರು 10 ರಿಂದ 15 ದಿನ ಆದ್ರೂ ಟೈಮ್ ತೆಗೆದುಕೊಳ್ಳುತ್ತೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ಆದಷ್ಟು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.